ಜೈ ಹಿಂದ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೇಳ್ತಾ ಇದ್ರಿ ಎಸ್ ಎಸ್ ಸಿ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡಿ ಸರ್, ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರಿ. ಎಸ್ ಎಸ್ ಸಿ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡಬೇಕಾದ್ರೆ ಈಗ ಎಲ್ಲರೂ ಯಾರ್ಯಾರಿಗೆ ಸದ್ಯ ಮೊನ್ನೆ ಎಸ್ ಎಸ್ ಸಿ ಎಕ್ಸಾಮ್ ನಡೀತಲ್ಲ, ಎಕ್ಸಾಮಲ್ಲಿ ನಮ್ಮದು ಫಿಸಿಕಲ್ ಬರಲಿಲ್ಲ, ನಮ್ಮ ಫಿಸಿಕಲ್ ಬಂತು ಆದರೆ ಫಿಸಿಕಲ್ ಫೇಲ್ ಆಯಿತು, ಈ ರೀತಿ ಅನ್ನುವಂಥ ವಿದ್ಯಾರ್ಥಿಗಳು ಭಾಳ ಜನ ಇದ್ರಿ. ಅವ್ರಿಗೆಲ್ಲರಿಗೂ ಒಂದು ಅಪರ್ಚುನಿಟಿ ಐತಿ. ಯಾಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷ ರೆಗ್ಯುಲರ್ ಆಗಿ ಕಾಲ್ಫಾರ್ಮ್ ಇರ್ತಾವೆ. ಈ ಎಸ್ ಎಸ್ ಸಿ ಜಿ ಡಿ ಕೂಡ ಅಕ್ಟೋಬರಲ್ಲಿ ಪಕ್ಕ 100% ಕಾಲ್ಫಾರ್ಮ್ ಆಗ್ತೈತಿ. ಯಾಕಂತಂದ್ರೆ ಪ್ರತಿ ವರ್ಷ ಅಕ್ಟೋಬರ್ಲಿ ಆಗ್ತಾನೆ ಇರ್ತೈತಿ. ಈ ವರ್ಷ ಕೂಡ ಅಕ್ಟೋಬರ್ಲಿ ಕಾಲ್ಫಾರ್ಮ್ ಪಕ್ಕ ಆಗೇ ಆಗ್ತೈತಿ. ಆದ ಕಾರಣಕ್ಕಾಗಿ ನೀವೆಲ್ಲರೂ ಏನು ಮಾಡ್ಬೇಕಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದ್ರ ಮಾಹಿತಿಯನ್ನು ತಿಳ್ಕೊಂಡು ಈಗಿನ ದಿನ ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ರಿಪ್ಪ ಅಂತಂದ್ರೆ ನೀವು ಪಕ್ಕ ಈ ಸರ್ತಿ ಎಸ್ ಎಸ್ ಸಿ ಜಿ ಡಿ ಒಳಗೆ ಒಂದು ಹುದ್ದೆಯನ್ನು ಪಡ್ತೀರಿ ಅಂತ ಹೇಳ್ತಾ, ಈಗ ಎಸ್ ಎಸ್ ಸಿ ಬಗ್ಗೆ ಮಾಹಿತಿ ನೋಡೋದಾದ್ರೆ ಮೊದಲಿಗೆ ಏನಪ್ಪ ಅಂತಂದರೆ ಎಸ್ ಎಸ್ ಸಿ ಜಿ ಡಿ ಒಳಗೆ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ನಾವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಆಫ್ಲೈನ್ ಇರೋದಿಲ್ಲ, ಆನ್ಲೈನ್ ಇರ್ತದೆ. ಆನ್ಲೈನ್ನಲ್ಲಿ ಫೀಸ್ ಅಂತ ಬಂದರೆ ಬಾಯ್ಸ್ ಹುಡುಗರಿಗೆ, ಪುರುಷರಿಗೆ ಏನಿರುತ್ತೆ ಅಂತಂದ್ರೆ 100 ರೂಪಾಯಿ ಫೀಸ್ ಇರ್ತದೆ. ಪುರುಷರಿಗೆ ಎಂತ ಇದ್ರಿ 100 ರೂಪಾಯಿ ಫೀಸ್ ಇರ್ತದೆ. ಮಹಿಳೆಯರಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಜಸ್ಟ್ ಪುರುಷರಿಗೆ ಮತ್ತು ಇದೇನು ಜನರಲ್ಲು ಒ ಬಿ ಸಿ ಕ್ಯಾಟಗರಿದವ್ರಿಗೆ ಮಾತ್ರ ಇದು ಫೀಸ್ ಇರ್ತದೆ. ಎಸ್ ಸಿ ಎಸ್ ಟಿ ಏನಿರ್ತಾರಲ್ಲ, ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ಥರನಾದಂಥ ಫೀಸ್ ಇರೋದಿಲ್ಲ. ಎಸ್ ಟಿ ಎಸ್ ಸಿ ಬಾಯ್ಸ್ ಕೂಡ ಫೀಸ್ ಇರೋದಿಲ್ಲ. ಓಕೆ, ಇದ್ರ ಬಗ್ಗೆ ಇಷ್ಟು. ನೆಕ್ಸ್ಟ್, ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ಗಳು ನಡೀತಾವೆ ಅಂದ್ರೆ, ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ಇದಾವೆ ಅಂತಾರೆ, ಯಾವ ಡಿಸ್ಟಿಕಲ್ಲಿ ಇದಾವೆ ಅಂತ ನೋಡಿರಿ. ಈಗ ನೋಡಿರಿ, ಬೆಂಗಳೂರಲ್ಲಿ ಮತ್ತು ಬೆಳಗಾವಿ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಎಷ್ಟು ಡಿಸ್ಟಿಕ್ಗಳಿದಾವಪ್ಪ ಅಂತಂದ್ರೆ 7 ಡಿಸ್ಟಿಕಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಮತ್ತು ಎಕ್ಸಾಮ್ ಯಾವ ಭಾಷೆಯಲ್ಲಿರುತ್ತೆ ಅಂತಂದರೆ 13 ಭಾಷೆಗಳಲ್ಲಿ ಎಕ್ಸಾಮ್ ಇರ್ತದೆ. 13 ಭಾಷೆಗಳಿರ್ತದೆ. ನಮಗಂತೂ ಒಂದು ಹೆಲ್ಪ್ ಏನಪ್ಪ ಅಂತಂದ್ರೆ ನಾವು ಕನ್ನಡ ಎಕ್ಸಾಮ್ ಬರಿಬೋದು ರೀ. ಯಾಕಂದ್ರೆ ಕನ್ನಡ ಅಂದರೆ ನಾವು ಆಡು ಭಾಷೆಯೆಲ್ಲ ಬರೆದ್ರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಆದರೆ ಎಕ್ಸಾಮ್ ಕನ್ನಡದಲ್ಲಿರೋದ್ರೆ ನಿಮಗೆ ಭಾಳ ಹೆಲ್ಪ್ ಐತಿ. ನೆಕ್ಸ್ಟ್ ಬಂದರೆ ಇನ್ನು ಎನ್ ಸಿ ಸಿ ಬಗ್ಗೆ ಬಂದರೆ, ಎನ್ ಸಿ ಸಿ ಅಂತ ಬಂದರೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಬೋನಸ್ ಬರ್ತಂದ್ರೆ 5% ಬೋನಸ್ ಇರ್ತದೆ. ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಇತ್ತಂದ್ರೆ ನಿಮಗೆ 3% ಬೋನಸ್ ಬರ್ತದೆ. ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಇತ್ತಂದ್ರೆ ನಿಮ್ಗೆ ಬೋನಸ್ 2% ಮಾರ್ಕ್ಸ್ ಬರ್ತಾವೆ. ಇನ್ನು ಏಜ್ ಬಂದುಬಿಟ್ಟು 18ರಿಂದ 23ರವರೆಗೆ. ಇದು ಯಾರಿಗೆ? ಜನರಲ್ ಕ್ಯಾಟಗರಿ. ಇದು ಜನರಲ್ ಕ್ಯಾಟಗರಿ ಅವರಿಗೆ 18ರಿಂದ 23 ತನಕ ಏಜ್ ಇರ್ತದೆ. ಇನ್ನು ಒ ಬಿ ಸಿ ಬಂದರೆ 3 ವರ್ಷ ಸಡಿಲಿಕೆ, ಅಂದರೆ 23ರಿಂದ 26 ತನಕ, ಅಂದರೆ 18ರಿಂದ 26 ಏಜ್ ತನಕ ಇದ್ದವರು ಯಾರ ಬೇಕಾದ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಎಸ್ ಸಿ ಮತ್ತು ಎಸ್ ಟಿ ಅಂತ ಬಂದರೆ ಅವರಿಗೆ 5 ವರ್ಷ ಸಡಿಲಿಕೆ ಇರ್ತದೆ. 5 ವರ್ಷ ಸಡಿಲಿಕೆ ಅಂತಂದ್ರೆ 23ರಿಂದ 5 ವರ್ಷದಿಂದ ಎಲ್ಲಿ ಹೋಗ್ತದೆ? 28 ತನಕ. ಅಂದರೆ ಇವರು 18ರಿಂದ 25 ತನಕ ಅಪ್ಲಿಕೇಶನ್ನ ಹಾಕ್ಬೋದು. ಭಾಳ ಒಳ್ಳೆಯ ಅಪರ್ಚುನಿಟಿ ಐತಿ ನಿಮ್ಗೆ. ಯಾಕಂದ್ರೆ ಏಜ್ ರಿಲ್ಯಾಕ್ಸೇಷನ್ ಐತಿ, ಯೂಸ್ ಮಾಡ್ಕೊರಿ, ಈ ಸರ್ತಿ ಜಾಬ್ ಪಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಸ್ ಎಸ್ ಸಿ ಜಿ ಡಿ ಅಂತಂದ್ರೆ ಅದರಲ್ಲಿ ಯಾವ್ಯಾವ ಪೋರ್ಸ್ ಬರ್ತಾವೆ ಅಂತಂದ್ರೆ ಬಿ ಎಸ್ ಎಫ್, ಸಿ ಆರ್ ಪಿ ಎಫ್, ಸಿ ಐ ಎಸ್ ಎಫ್, ಐ ಟಿ ಬಿ ಪಿ, ಅಸ್ಸಾಂ ರೈಫಲ್, ಎಸ್ ಎಸ್ ಬಿ, ಇವೆಲ್ಲ ಪೋಸ್ಟು ಅಲ್ಲಿ ಬರ್ತಾವೆ, ಎಸ್ ಎಸ್ ಸಿ ಜಿ ಡಿ ಒಳಗೆ ಬರ್ತಾವೆ. ಓಕೆ, ಇನ್ನು ನೆಕ್ಸ್ಟ್ ಎಸ್ ಎಸ್ ಸಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾ, ಮತ್ತು ಆಧಾರ್ ಕಾರ್ಡ್ ಬೇಕಾ, ಮತ್ತು ಇಮೇಲ್ ಬೇಕಾ, ಮತ್ತು ನಿಮ್ಮದು ಮೊಬೈಲ್ ನಂಬರ್ ಬೇಕಾ. ಇಷ್ಟಿದ್ರೆ ನೀವೇನು ಮಾಡ್ಬೋದಾ? ಇನ್ನೊಂದೇನಂದ್ರೆ ಫೋಟೋ. ಮೊದಲು ಏನಪ್ಪ ಇತ್ತಂದ್ರೆ ಫೋಟೋ ಸ್ಕ್ಯಾನ್ ಮಾಡ್ತಿದ್ರು, ಈಗ ಫೋಟೋ ಸ್ಕ್ಯಾನ್ ಮಾಡ್ತಿಲ್ಲ, ಲೈವ್ ಫೋಟೋ ತೊಗೋತಾರೆ. ನಾವು ಒಂದು ಯಾವುದಾದ್ರೂ ಒಂದು ಹೋಗಿ ಫೋಟೋ ಕೊಟ್ಟಂದ್ರೆ ಅದನ್ನು ಸ್ಕ್ಯಾನ್ ಮಾಡ್ತಿದ್ರು. ಈಗೇನು ಮಾಡ್ತಾರಪ್ಪ ಅಂತಂದ್ರೆ ಲೈವ್ ಫೋಟೋ ತೊಗೋಕತ್ತಾರೆ. ನಿಮ್ದು ಅಲ್ಲೇ ಲೈವ್ ಆಗಿ ಒಂದು ಫೋಟೋ ಕೊಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ಬಗ್ಗೆ ಅಂತ ಬಂದರೆ, ಫಿಸಿಕಲಲ್ಲಿ ಹೈಟು ಜನರಲ್ಲು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅವ್ರಿಗೆ ಹೈಟ್ ಎಷ್ಟಿರುತ್ತೆ ಅಂತಂದ್ರೆ 170 ಸೆಂಟಿಮೀಟ್ರ್ ಹೈಟ್ ಇರ್ತದೆ. ಓಕೆ, ನೆಕ್ಸ್ಟ್ ಒ ಬಿ ಸಿ ಜನರಲ್ ಇ ಡಬ್ಲ್ಯೂ ಎಸ್ ಮಹಿಳೆಯರಿಗೆ ಹೈಟ್ ಎಷ್ಟಿರುತ್ತಪ್ಪ ಅಂತಂದ್ರೆ 157 ಸೆಂಟಿಮೀಟ್ರ್ ಹೈಟ್ ಇರ್ತದೆ. ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಹೈಟ್ ಕನ್ಸಿಸ್ಟೆಂಟ್ ಇರ್ತದೆ. ಎಷ್ಟಿರ್ತದೆ ಅಂತಂದ್ರೆ ಬಾಯ್ಸ್ಗೆ 162.5 ಸೆಂಟಿಮೀಟರ್ 162.5 ಸೆಂಟಿಮೀಟರ್ ಇರ್ತದೆ. ಮಹಿಳೆಯರಿಗೆ ಅಂತಂದ್ರೆ ಎಸ್ ಸಿ ಎಸ್ ಟಿ
ಮಹಿಳೆಯರಿಗೆ ಎಷ್ಟಿರ್ತದೆ 150.5 ಸೆಂಟಿಮೀಟ್ರ್, 150.5 ಸೆಂಟಿಮೀಟ್ರ್ ಹೈಟ್ ಇರ್ತದೆ. ನೆಕ್ಸ್ಟ್ ಚೆಸ್ಟ್ ಬಾಯ್ಸ್ಗೆ ಅಂತ ಬಂದರೆ 80 to 85. 80 ಅಂದ್ರೆ ನಾರ್ಮಲ್ 80 ಇರಬೇಕಾ, ನಾವೇನಾದರೂ ಎಕ್ಸ್ಪೆಂಡ್ ಮಾಡಿದ್ರೆ 85 ಆಗಬೇಕು. 5% 5 ಪಾಯಿಂಟ್ ನಾವು ಎಕ್ಸ್ಟೆಂಡ್ ಮಾಡಬೇಕಾ. ನೆಕ್ಸ್ಟ್ ಮಹಿಳೆಯರಿಗೆ ಯಾವುದೇ ರೀತಿ ಚೆಸ್ಟ್ ಇರೋದಿಲ್ಲ. ಓಕೆ, ಮಹಿಳೆಯರಿಗೆ ಯಾವುದೇ ರೀತಿ ಚೆಸ್ಟ್ ಇರೋಂಗಿಲ್ಲ. ಮತ್ತು ST ಅಂತ ಬಂದರೆ ಅವ್ರಿಗೆ ಚೆಸ್ಟಲ್ಲಿ ಕೂಡ ಕನ್ಸಿಸ್ಟೆಂಟ್ ಇರ್ತದೆ. ಹೆಂಗಿರ್ತಂದ್ರೆ ಅವ್ರಿಗೆ 76 to 81. 76 ಇದ್ದರೆ ಅವರು 81 ತನಕ ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ರನ್ನಿಂಗ್ ಬಂದುಬಿಟ್ಟು ರನ್ನಿಂಗ್ ಬಾಯ್ಸ್ ಅವರಿಗೆ ಎಷ್ಟು ಇರುತ್ತೆ ಅಂತಂದ್ರೆ 1600 ಮೀಟರ್ ಇರುತ್ತೆ. 16 ಮೀಟರ್ ಮಹಿಳೆಯರಿಗೆ ಇರುತ್ತೆ. ಬಾಯ್ಸ್ಗೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. 5 ಕಿಲೋಮೀಟರ್ 24 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಮತ್ತು ಮಹಿಳೆಯರಿಗೆ ಬಂದರೆ 1600 ಮೀಟರ್ 8 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. 8 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾದ ಮಹಿಳೆಯರು. ಓಕೆ, ಮಹಿಳೆಯರಿಗೆ ರನ್ನಿಂಗಲ್ಲಿ ಯಾವುದೇ ರೀತಿ ಕನ್ಸಿಸ್ಟೆಂಟ್ ಇರೋದಿಲ್ಲ. 8.5 ನಿಮಿಷ ಬಿಟ್ಟು 9 ನಿಮಿಷ ಕೊಡ್ರಿ ಅಂತಂದ್ರೆ ನಡೆಯಂಗಿಲ್ಲ. ಇಲ್ಲಿ ಏನಿರ್ತದೆ 16 ಮೀಟ್ರ್ 8 ನಿಮಿಷ 30 ಸೆಕೆಂಡ್. ST ಅವ್ರಿಗೂ ಅಷ್ಟೇ, ಜನರಲ್ದವ್ರಿಗೆ ಅಷ್ಟೇ, EWS ದವ್ರಿಗೆ ಅಷ್ಟೇ, OBC ದವ್ರು ಕೂಡ ಅಷ್ಟೇ, ಎಲ್ಲರಿಗೂ ಸೇಮ್ ಇರ್ತದೆ. ನೆಕ್ಸ್ಟ್ ಎಕ್ಸಾಮ್ ಲ್ಯಾಂಗ್ವೇಜ್ ಅಂತ ನಿಮ್ಗೆ ಗೊತ್ತದ, 13 ಲ್ಯಾಂಗ್ವೇಜಲ್ಲಿ ಇರ್ತದೆ. ಟೋಟಲ್ 80 ಕ್ವಶನ್ಸ್ ಇರ್ತಾವೆ. ಎಷ್ಟು ಇರ್ತಾವೆ ರೀ? 80 ಕ್ವಶನ್ಸ್ ಇರ್ತಾವೆ. 80 ಕ್ವಶನ್ಸಲ್ಲಿ 8 ಮಾರ್ಕ್ಸ್ ಇರ್ತಾವಪ್ಪ ಅಂತಂದ್ರೆ 160 ಮಾರ್ಕ್ಸ್ ಇರ್ತಾವೆ. 80 ಕ್ವಶನ್ಸ 160 ಮಾರ್ಕ್ಸ್. ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕಗಳು. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತಾವೆ. 2 ಅಂಕ ಅಂತಂದ್ರೆ 80 ಕ್ವಶನ್ಸು 160 ಮಾರ್ಕ್ಸ್. ಹಾಗಿದ್ರೆ ಸಿಲೆಬಸ್ಸಲ್ಲಿ ಯಾವ ಇದಿರುತ್ತೆ, ಸಬ್ಜೆಕ್ಟ್ ಯಾವ ಇರ್ತದೆ ಅಂದರೆ ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ 20 ಮಾರ್ಕ್ಸ್ ಇರುತ್ತೆ. ಸ್ಟ್ರಾಟಜಿಗೆ ಈ ರೀತಿ ಎಲ್ಲ 20 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಗ್ರಾಮರ್ ಎಷ್ಟಿರುತ್ತೆ ಅಂದ್ರೆ ಗ್ರಾಮರ್ ಕೂಡ 20 ಮಾರ್ಕ್ಸ್ ಇರ್ತಾವೆ. ಗ್ರಾಮರ್ 20 ಮಾರ್ಕ್ಸ್ ಇರ್ತಾವೆ. ನಿಮಗೆ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಗ್ರಾಮರ್ ತೊಗೋಬೋದು, ಹಿಂದಿ ಬೇಕಾದರೆ ಹಿಂದಿ ಗ್ರಾಮರ್ ತೊಗೋಬೋದು. ನನ್ನ ಅನುಭವದ ಪ್ರಕಾರ ನೀವು ಹಿಂದಿ ತೊಗೊಂಡ್ರೆ ಬೆಟರ್. ಯಾಕಂತಂದರೆ ಹಿಂದಿಯಲ್ಲಿ ನೀವು ಸ್ಕೋರ್ ಮಾಡ್ಬೋದು, ಇಂಗ್ಲೀಷ್ಗಿಂತನೂ ಸ್ಕೋರ್ ಮಾಡ್ಬೋದು. ಎಲ್ಲರೂ ಮೈಂಡಲ್ಲಿ ಏನಿರುತ್ತೆ ಅಂತಂದರೆ, ಸರ್ ನನಗೆ ಹಿಂದಿ ಮಾತಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಹಿಂದಿ ತೊಗೋದಲ್ಲ ಇಂಗ್ಲೀಷ್ ತೊಗೋತೀನಿ ಅಂತ ಹೇಳ್ತೀರಿ. ಆದರೆ ನಿಮಗೆ ಇಂಗ್ಲೀಷ್ ಆದರೂ ಮಾತಾಡೋಕ್ಕೆ ಬರುತ್ತಾ? ಇಂಗ್ಲೀಷ್ ಕೂಡ ಮಾತಾಡೋಕ್ಕೆ ಬರದೇ ಇರೋವಂಥ ಹುಡುಗರು ಭಾಳ ಜನ ಇರ್ತೀರಿ. ಆದರೂ ಇಂಗ್ಲೀಷನ್ನೇ ಇದನ್ನು ಮಾಡ್ತೀರಿ, ಚಾಯ್ಸ್ ಮಾಡ್ತೀರಿ. ಯಾಕೆ ಇಂಗ್ಲೀಷ್ ಬೇಡ ಅಂತಂದರೆ, ಇಂಗ್ಲೀಷ್ಗೆ ನೀವು ಶ್ರಮ ಪಟ್ಟಟ್ಟು ಏನಾದರೂ ಹಿಂದಿ ಪಟ್ಟರೆ ಮಿನಿಮಮ್ ಕಮ್ಮಿ ಅಂದರೂ 10 ಕ್ವಶನ್ ನೀವು ಟಚ್ ಮಾಡ್ಬೋದು. 10 ಕ್ವಶನ್ ನೀವು ಟಚ್ ಮಾಡ್ಬೋದು. ಇಂಗ್ಲೀಷ್ ನೀವು ಇಷ್ಟೆಲ್ಲ ಮಾಡಿದ್ರು ಸಹಿತ 5 ಕ್ವಶನ್ ಟಚ್ ಮಾಡ್ಬೇಕಾದ್ರೆ ನಿಮ್ಮದು ಬೆವರು ಇಳಿಬಿಟ್ಟಿರ್ತೈತಿ ಅಲ್ಲಿ ಎಕ್ಸಾಮ್ ಹಾಲ್ನಾಗ. ಅದು ಗ್ರಾಮರ್ ನಿಮಗೆ ಬೆವರು ಇಳಿಬಿಟ್ಟಿರ್ತೈತಿ. ಅದಕ್ಕೆ ಹಿಂದಿ ಗ್ರಾಮರ್ ತೊಗೊಂಡ್ರೆ ಭಾಳ ಬೆಟರ್ ಅಂತ ನನಗೆ ಅನಿಸ್ತೈತಿ. ಆದರೆ ನೀವು ಎದರೊಳಗೆ ಎಕ್ಸ್ಪರ್ಟ್ ಇರ್ತಿಲ್ಲ ಅದನ್ನು ಚಾಯ್ಸ್ ಮಾಡ್ಕೊಳ್ರಿ. ಓಕೆ, ಇನ್ನು ನೆಕ್ಸ್ಟ್ ಮ್ಯಾಥಮ್ಯಾಟಿಕ್ಸ್ 8 ಮಾರ್ಕ್ಸ್ ಇರ್ತಂತಂದ್ರೆ 20 ಮಾರ್ಕ್ಸ್ ಇರುತ್ತೆ. 20 ಕ್ವಶನ್ ಇರ್ತಾವೆ, ಅದು 40 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಕೂಡ 20 ಕ್ವಶನ್ಸ್ 40 ಮಾರ್ಕ್ಸ್. GK ಕೂಡ ಜನರಲ್ ನಾಲೆಜು 20 ಕ್ವಶನ್ಸ್ 40 ಮಾರ್ಕ್ಸ್. ಗ್ರಾಮರು 20 ಕ್ವಶನ್ಸ್ 40 ಮಾರ್ಕ್ಸ್. ಮ್ಯಾಥ್ಸ್ ಕೂಡ 20 ಕ್ವಶನ್ಸ್ 40 ಮಾರ್ಕ್ಸ್. ರೀಸನಿಂಗ್ ಕೂಡ 20 ಕ್ವಶನ್ಸ್ 40 ಮಾರ್ಕ್ಸ್. ನೆಕ್ಸ್ಟ್ ಇದೆಲ್ಲ ಆದ ನಂತರ ನಿಮಗೊಂದು ವಿಷಯ ಹೇಳ್ಬೇಕಂತಂದ್ರೆ ಏನು ಹೇಳಬೇಕಪ್ಪ ಅಂತಂದರೆ, ಈ ಸರ್ತಿ SSCಯಲ್ಲಿ ಹುಡುಗರು ರನ್ನಿಂಗ್ ಭಾಳ ಫೇಲ್ ಆಗಿದ್ದಾರೆ. ಯಾಕೆ ಫೇಲ್ ಆಗಿದ್ದಾರೆ ಅಂತಂದ್ರೆ, ಪ್ರತಿ ವರ್ಷ ಏನಾಗ್ತಿತ್ತು, ಹುಡುಗರು ಪ್ರಾಕ್ಟೀಸ್ ಮಾಡದೇ ಇದ್ದರೂ ಕೂಡ 5 ಕಿಲೋಮೀಟರ್ ರನ್ನಿಂಗ್ ಈಸಿಯಾಗಿ ಹೊಡೆದು ಬರ್ತಿದ್ರು. ಹೆಂಗೆ ಹೊಡೆದು ಬರ್ತಿದ್ರು ಅಂತಂದ್ರೆ 400-500 ಮಂದಿನ ಬಿಡ್ತಿದ್ರು, ರೋಡ್ನಾಗ ಬಿಟ್ಬಿಡ್ತಿದ್ರು. ಆರಾಮ್ ಸರಿ ಮಾರ್ನಿಂಗ್ 10-11 ಎಲ್ಲ ಫಿಸಿಕಲ್ ಮುಗಿಸ್ಬಿಡ್ತಿದ್ರು. ಎನರ್ಜಿ ಇರ್ತಿತ್ತು, ಎಲ್ಲ ರನ್ನಿಂಗ್ ಹೊಡ್ತಿದ್ರು. ಈ ಸರ್ತಿ ಏನಾಗಿತ್ತು ಅಂತಂದ್ರೆ 100 ಜನ ಬಿಟ್ಟಾರೆ. 100 ಜನ ಬಿಟ್ಟರು ಕೂಡ ನಮಗೆ ಫಾಯ್ದಾ ಐತಿ, ಅಂದರೆ ಲಾಭ ಐತಿ. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಅಲ್ಲಿ ಗ್ರೌಂಡ್ ಇತ್ತು, ರೋಡೇ ಇತ್ತು, ಆದರೆ ಚೌಕ್ ಗ್ರೌಂಡ್ ಇತ್ತು. ಕಾರಹಳ್ಳಿಯಲ್ಲಿ ಈ ಸರ್ತಿ ಯಾರು ರನ್ನಿಂಗ್ ಹೊಡೆದಿರಲ್ಲ ಅವ್ರಿಗೆ ಗೊತ್ತಿರುತ್ತೆ. ರೋಡೇ ಇರುತ್ತೆ, ಬಟ್ ಏನು ಪ್ರಾಬ್ಲಮ್ ಅಂತಂದ್ರೆ ಅಲ್ಲಿ 400 ಮೀಟರ್ ಇರೋದರಿಂದ ಹುಡುಗರನ್ನ ಸ್ವಲ್ಪ ಬಿಡಬೇಕಾಗ್ತದೆ. ಅದರ ಸಂಬಂಧ ಇವ್ರು ಹುಡುಗರೆಲ್ಲ ಕ್ಯೂ ಹಚ್ಚಿ ಕೂತು ನಿತ್ತು ಏನಾಗಿತ್ತಪ್ಪ ಅಂತಂದ್ರೆ ಇವರಿಗೆ ಹೊಟ್ಟೆ ನೋವು, ಬೆನ್ನು ಪೂರ್ತಿ ಎನರ್ಜಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ರು. 10 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 7 ತನಕ ರನ್ನಿಂಗ್ ಹೊಡ್ತಿದ್ದಾರೆ ಅಂತಂದ್ರೆ ಬೆಳಗಿಂದ ಕೂತು ಮನುಷ್ಯನ ಎನರ್ಜಿ ಏನೂ ಉಳಿಯೋದಿಲ್ಲ. ಆ ಕಾರಣಕ್ಕಾಗಿ ಈ ಸರ್ತಿ ಏನಾಗಿದ್ದಪ್ಪ ಅಂತಂದ್ರೆ 1200-1300 ಡೈಲಿ ರನ್ನಿಂಗ್ ಹುಡುಗರು ಹೋಗ್ತಿದ್ರು. ಅದರಲ್ಲಿ 300 ಜನ ಪಾಸ್ ಆಗಿದ್ದಾರೆ.
ಪ್ರತಿ ವರ್ಷ ಏನಕ್ಕಿತ್ತು 1000 ಜನರಲ್ಲಿ 200 ಜನ ಫೇಲ್ ಆಗ್ತಿದ್ರು, 800 ಜನ ಪಾಸ್ ಆಗ್ತಿದ್ರು. ಈ ಸರ್ತಿ ಏನಾಗಿತ್ತು ಅಂತಂದ್ರೆ 1000 ಜನರಲ್ಲಿ 200-300 ಜನ ಪಾಸ್ ಆಗಿದಾರ, 700 ಜನ ಫೇಲ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಇದ್ರ ಪ್ರಾಬ್ಲಮ್ ಏನಂತಂದರೆ ಹುಡುಗರು ಪ್ರಾಕ್ಟೀಸ್ ಮಾಡಿಲ್ಲ ಅಂತಲ್ಲ, ಹುಡುಗರು ಪ್ರಾಕ್ಟೀಸ್ ಮಾಡಿದ್ರು ಸಮೇತ ಏನಾಗಿದೆ ಅಲ್ಲಿ ಕೂತು ಅವ್ರಿಗೆ ಎನರ್ಜಿ ಎಲ್ಲ ಖಾಲಿಯಾಗಿ ಅಲ್ಲಿ ಅವ್ರಿಗೆ ಓಡೋದಕ್ಕೆ ಸಾಧ್ಯ ಆಗದೆ ಭಾಳ ಜನ ಫೇಲ್ ಆಗಿದ್ರಿ. ಆದರೆ ಏನು ಮಾಡಿರಿ ಈ ಸರ್ತಿ SSC ಓದಬೇಕಾದ್ರೆ ನೀವು ಓದ್ರಿ, ನೀವು ಸಾಕಷ್ಟು ಬೇಕಷ್ಟು ಓದ್ರಿ. ಬಟ್ ಏನು ಮಾಡಿರಿ, ಮೈಂಡ್ ಫ್ರೆಶ್ ಆಕೈತಿ, ಹೆಲ್ತ್ಗೂ ಒಳ್ಳೇದು, ನಿಮ್ಮ ಫಿಸಿಕಲ್ ಆಕೈತಿ. ಡೈಲಿ ಒಂದು ಟೈಮ್ ಗ್ರೌಂಡ್ ಹೋಗ್ಬೇರಿ. ಗ್ರೌಂಡ್ ಹೋದ್ರಿಂದ ನಿಮ್ಮ ಎನರ್ಜಿನೂ ಇರ್ತೈತಿ. ಎನರ್ಜಿ ಅಂದ್ರೆ ನಿಮ್ಮ ಹೆಲ್ತು ಚಲೋ ಆಗ್ತದೆ, ನಿಮ್ಮ ಮುಂದೆ ರನ್ನಿಂಗೂ ಚಲೋ ಆಗ್ತದೆ. ನೀವು ರನ್ನಿಂಗ್ ಹೋಗಿ ಬಂದ್ರಿಂದ ಮೈಂಡು ಫ್ರೆಶ್ ಇರ್ತದೆ, ನೀವು ಓದೋಕ್ಕೂ ಇಂಟ್ರೆಸ್ಟಿಂಗ್ ಬರ್ತದೆ. ಓಕೆ, ಟೈಮ್ ಅಂತೂ ಈ ಸದ್ಯ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಯಾರೂ ಕೋಚಿಂಗ್ ಬರದೇ ಇರೋಕ್ಕೆ ಹೋಗ್ಬೇಡ್ರಿ, ಎಲ್ಲಾದರೂ ಕೋಚಿಂಗ್ ಮಾಡಿರಿ. ಹಾಗೇನಾದರೂ ನಿಮ್ಗೆ ಒಳ್ಳೆ ಕೋಚಿಂಗ್ ಬೇಕಿತ್ತಂದ್ರೆ ನನಗೆ ಕಾಲ್ ಮಾಡಿರಿ, ನಾನು ಸಜೆಷನ್ ಮಾಡ್ತೀನಿ. ಒಂದು ಒಳ್ಳೆ ಅಕಾಡೆಮಿ ಇದೆ ಬೆಳಗಾವಿಯಲ್ಲಿ, ಅದಕ್ಕೆ ನಾನು ಹೇಳ್ತೀನಿ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಈಗಿಂದನೇ ಸ್ಟಡಿ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಕನ್ಫರ್ಮ್ ಆದ ನಂತರ ನೀವು ಅಕ್ಟೋಬರ್ಲಿ ಕನ್ಫರ್ಮ್ ಆಗ್ತದೆ, ಆದ ನಂತರ ಅಪ್ಲಿಕೇಶನ್ ಹಾಕ್ತೀರಿ, ಬರ್ತೀರಿ. ಬಂದ ನಿಮ್ಗೆ ಜಸ್ಟ್ ಕೋಚಿಂಗ್ ಮುಗಿಬಿಡ್ದ ನೀವು ಎಕ್ಸಾಮ್ ಬರೆಯೋಕೆ ಹೋಗ್ತೀರಿ. ನೀವು ಜಸ್ಟ್ ಕಲ್ಕೋತ ಮುಂದೆ ಹೋಗ್ಬಿಡ್ದ ಎಕ್ಸಾಮ್ ಬಂದುಬಿಡ್ತಾರೆ. ನೀವು ಏನು ಬರೋದ್ರಂದ್ರೆ ಹೋಗಿ ನಿಮ್ಮ ಎಕ್ಸಾಮ್ ಪಾಸ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು SSC ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತಾರೆ ಒಂದು ಮಿನಿಮಮ್ 4ರಿಂದ 5 ತಿಂಗಳು ಬೇಕು. ನೀವು ಕೋಚಿಂಗ್ ಮುಗಿಸಿದ ನಂತರ ಒಂದು 2 ತಿಂಗಳಾದರೂ ನೀವು ವಾಪಸ್ ರಿವಿಷನ್ ವರ್ಕ್ ಮಾಡಬೇಕು, ಎಕ್ಸ್ಟ್ರಾ ವರ್ಕ್. ಕೋಚಿಂಗ್ ಮುಗಿಸ್ಕೊಡ್ದೆ ನೀವು ಏನಾದರೂ ಎಕ್ಸಾಮ್ ಬರೆಯೋಕೆ ಹೋದ್ರಿ ಅಂತಂದ್ರೆ ನಿಮ್ಮ ಎಕ್ಸಾಮ ಕ್ಲಿಯರ್ ಆಗಂಗಿಲ್ಲ, ಫೇಲ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ನೀವು ಕೋಚಿಂಗಲ್ಲೇ ನೀವು ಕೋಚಿಂಗು 3 ತಿಂಗಳಲ್ಲಿ ಮುಗಿಸ್ತಾರೆ. 3 ತಿಂಗಳಲ್ಲೇ ಮುಗಿಸ್ತಾ ಇದ್ದಾರೆ ಅಂತಂದರೆ ಹೆವಿ ಕ್ಲಾಸ್ ಇರ್ತಾವೆ. ಡೈಲಿ 8 ಅವರು 10 ಅವರ್ಸ್ ಈ ರೀತಿ ಕ್ಲಾಸ್ ಇರ್ತಾವೆ. ನೀ 10 ಅವರ್ಸ್ ಕ್ಲಾಸ್ ಕೂತ್ಕೊಂಡು ಇಲ್ಲಿ ಬಂದು ಇನ್ನೂ 8 ಅವರ್ ಓದ್ತೀನಿ ಅಂತಂದರೆ ಹೆಂಗಾಗುತ್ತದು? ಸಂಜೆ ತನಕ ಕ್ಲಾಸಲ್ಲಿ ಕೂತು ನನಗೆ ಸುಸ್ತಾಗಿರುತ್ತೆ. ನೀವು ಬಂದು ಮತ್ತೆ 8 ತಾಸು ಓದ್ತೀನಿ ಅಂತಂದರೆ ಅದು ಆಗುತ್ತೆ ನಿಮ್ಮ ಕೈಯಿಂದ? ಆಗುತ್ತೆ, ನೀವು ಕಷ್ಟಪಟ್ಟರೆ ಎಲ್ಲ ಆಗುತ್ತೆ. ಆದರೆ ಆ ಥರ ಹುಡುಗರಿಗೆ ಕೂತು ಓದುವಷ್ಟು ಕೆಪಾಸಿಟಿ ಅಥವಾ ಏನೂ ಇರೋದಿಲ್ಲ. ಆ ಕಾರಣಕ್ಕಾಗಿ ನಾ ಹೇಳೋದೇನಪ್ಪ ಅಂದ್ರೆ ಈಗ ಕೋಚಿಂಗ್ ಮಾಡ್ಕೊಳ್ರಿ, ಈಗಲೇ ಕೋಚಿಂಗ್ ಮಾಡ್ಕೊಳ್ರಿ. ಇನ್ನು ಒಂದು ವೀಕಲ್ಲೇ ಕೋಚಿಂಗ್ ಮಾಡ್ಕೊಳ್ರಿ. ಮಾಡಿಕೊಂಡು ಒಂದು 2-3 ಮಂತಲ್ಲಿ ಕೋಚಿಂಗ್ ಮುಗಿತೈತಿ. ಮುಗಿದ ನಂತರ ಹೆಚ್ಚು ಕಡಿಮೆ ನೀವು ಡಿಸೆಂಬರ್ ಮುಗಿಬಿಡ್ದೆ ನಿಮ್ಮದು ಕೋಚಿಂಗ್ ಎಲ್ಲ ಮುಗಿತೈತೆ ಅಂತ ಅನಿಸ್ತೈತಿ. ಅಟ್ಕೊಂಡು ಕೋಚಿಂಗ್ ಮುಗಿಸ್ಕೊಂಡ ಏನು ಮಾಡಿರಿ ಅಂತಂದ್ರೆ ಬರೇ ರಿವಿಷನ್. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟಿ ಕ್ಲಾಸ್ ಬರ್ತಾವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಸಿಕ್ಕಾಪಟ್ಟಿ ಕ್ಲಾಸ್ ಇರ್ತಾವೆ. ಅವನು ಕ್ಲಾಸ್ ಕೇಳ್ರಿ. ನಾನು ಮ್ಯಾಥಮೆಟಿಕ್ಸ್ ಸಾಧ್ಯವಾದರೆ ಏನು ಮಾಡ್ತೀನಿ, ಅವನು ಕ್ಲಾಸ್ ಕೇಳ್ರಿ. ನಿಮಗೆ ಸಿಕ್ಕಾಪಟ್ಟೆ ನಿಮ್ಗೆ ಎಲ್ಲನೂ ಹೆಲ್ಪ್ ಐತಿ. ಯೂಟ್ಯೂಬಿಂದ ಏನು ಸಿಗಲ್ಲ ಅಂತೀರಿ ನೀವು, ಎಲ್ಲನೂ ಸಿಗ್ತೈತಿ. ಆನ್ಲೈನ್ದಾಗ ಏನು ಬೇಕಾದ್ರೆ ಸಿಗ್ತೈತಿ. ಮೊಬೈಲ್ ಇರ್ತಾವೆ, ನಿಮ್ಮ ದೊಡ್ಡ ಮೊಬೈಲ್ ಇರ್ತಾವೆ. ಎದಕ್ಕೆ ಬೇಕು ಅವ್ನು ಯೂಸ್ ಮಾಡ್ಕೋರಿ. ಅದಕ್ಕೆ ಯಾವ ಶೋರ್ಟ್ ಟೈಮ್ ವೇಸ್ಟ್ ಮಾಡ್ತೀರಿ? ಸಿಕ್ಕಾಪಟ್ಟೆ ಟೈಮ್ ಇರ್ತದೆ, ಮೊಬೈಲ್ ಇರ್ತದೆ. ದೊಡ್ಡ ಮೊಬೈಲ್ ತೊಗೊಂಡಿರ್ತೀರಿ, 20-30 ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತೊಗೊಂಡಿರ್ತೀರಿ. ಅದನ್ನ ಯೂಸ್ ಮಾಡ್ಕೊರಲ್ಲ, ಅದ್ರೊಳಗೆ ಬರ್ತದಲ್ಲ ಎಲ್ಲ. ಯೂಟ್ಯೂಬಲ್ಲಿ ಏನು ಬೇಕಾದ್ರೆ ಸರ್ಚ್ ಮಾಡಿ ಎಲ್ಲ ಬರ್ತದೆ. ಬೇಕಾದ ಜಾಬ್ ಬೇಕಾದಂಥದ್ದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲನೂ ಸಿಗ್ತಾವಲ್ಲಿ. ಓಕೆ, ಆ ಕಾರಣಕ್ಕಾಗಿ ನೀವು ಯಾರೂ ಟೈಮನ್ನು ವ್ಯರ್ಥ ಮಾಡದೆ ಸರಿಯಾಗಿ ಅಭ್ಯಾಸ ಮಾಡಿರಿ. ಮತ್ತು ರನ್ನಿಂಗ್ ಅಂತೂ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಸರ್ತಿ ರನ್ನಿಂಗ್ ಹುಡುಗರ ಕಷ್ಟವನ್ನು ನೋಡೋಕ್ಕಾಗಲಿಲ್ಲ. ನಾನು ಕಾರಹಳ್ಳಿಗೆ ಹೋಗಿದ್ದೆ. ಹೋದ ವರ್ಷ ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ, ರನ್ನಿಂಗ್ ಹೊಡೆದಿದ್ದೆ. ಈ ಸರ್ತಿ ಪ್ರಾಕ್ಟೀಸ್ ಮಾಡಿದರೂ ಸಹಿತ ನನಗೆ ರನ್ನಿಂಗ್ ಹೊಡಲಿಕ್ಕೆ ಆಗಲಿಲ್ಲ ಸರ್ ಅಂತ ಭಾಳ ಜನ ದುಃಖದಿಂದ ಹೇಳ್ತಾಯಿದ್ರು. ನಮಗೂ ನೋಡಿ ಸ್ವಲ್ಪ ಕೆಟ್ಟ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಎಲ್ಲರ ತಲೆಯಲ್ಲಿ ಇತ್ತು ರೋಡಲ್ಲೇ ಬಿಡ್ತಾರೆ ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ 400 ಮೀಟರ್ ಗ್ರೌಂಡ್ ಇದೆ ಅಂತ. 400 ಮೀಟರ್ ಗ್ರೌಂಡ್ ಅಲ್ಲ, ಅದು ರೋಡೇ. ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಫಿಸಿಕಲಲ್ಲಿ RFID ಅಂತ ಯೂಸ್ ಮಾಡ್ತಾಯಿದ್ರು. RFID ಅಂತಂದರೆ ನೀವು ಯಾರೂ ನೋಡಿ ಓಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಮುಂದಿನ ಓಡೋರು ಓಡಲಿ, ನಿಮ್ಮ ಟೈಮ್ ನಿಮಗಿರುತ್ತೆ. ನೀವು ಯಾವಾಗದ RFID ಅಲ್ಲಿ ಒಂದು ಇದನ್ನು ಹಾಕಿರ್ತಾರೆ, ಮ್ಯಾಟ್ ಹಾಕಿರ್ತಾರೆ. ಆ ಮ್ಯಾಟ್ ಮೇಲೆ ನೀವು ಯಾವಾಗ ಕಾಲು ಇಡ್ತಿರಲಿಲ್ಲ ಅವಾಗ ನಿಮ್ಮ ಟೈಮ್ ಸ್ಟಾರ್ಟ್. ನಿಮ್ಮ ಟೈಮ್ ನಿಮಗೆ ಅವ್ರದ್ದು ಬೇಕಾ, ಅವ್ರು 10 ನಿಮಿಷ ಹೊಡೆದ್ರು ಅವ್ರಿಗೆ ಸಂಬಂಧ ಇದೆ. ನಿಮ್ಮ RFID, ನಿಮ್ಮ ಟೈಮು, ನಿಮ್ಮ ಓಡೋದು ನಿಮ್ಮ ಕೈ ಇರ್ತೈತಿ. ನಿಮ್ಮ ಕಾಲಾಗಿ ನಿಮ್ಮ RFID ಇರ್ತಾವೆ. ನೆನಪಿಟ್ಕೊಳ್ರಿ. ನೀವು ಮತ್ತೊಬ್ಬ ಏನೋ ಫುಲ್ ಫಾಸ್ಟ್ ಹೊಡಕತ್ತನಪ್ಪ ಅಂತಂತೇಳಿ ಅವ್ನು ಹಿಂದೆ ಬೆನ್ನು ಹತ್ತಿರಿ ಅಂತಂದ್ರೆ ಅವ್ನು 4 ರೌಂಡ್ ನಿಲ್ತಾನೆ, ಅವನ ಜೊತೆ ನೀನು 5ನೇ ರೌಂಡ್ಗೆ ನಿಂತು ಬಿಡ್ತಿ. ಈ ರೀತಿ ಹುಡುಗರು ಭಾಳ ಆಗಿದ್ದಾವ. ಹುಡುಗರಿಗೆ ನೀವು ಎಲ್ಲಿ ನೀವು ಕಾಂಪಿಟೇಷನ್ ಕಟ್ಟಿ ಓಡಬೇಕು ಅಂತಂದ್ರೆ ಅಗ್ನಿವೀರ ಆರ್ಮಿಯಲ್ಲಿ ಕಾಂಪಿಟೇಷನ್ ಕಟ್ಟಿ ಓಡ್ರಿ. ಯಾಕಂತಂದ್ರೆ ಅಲ್ಲಿ ಟೈಮ್ ಇರ್ತೈತಿ. ಆದ್ರೆ ನೀವು ಫಸ್ಟು ಸೆಕೆಂಡ್ ಗ್ರೂಪ್ ಅಂತ ಇರ್ತಾವೆ, ಅದರಲ್ಲಿ ಮಿನಿಮಮ್ ಇಷ್ಟು ಜನ ಹಿಡ್ಬೇಕಂತ ಅವ್ರು ಫಿಕ್ಸ್ ಮಾಡಿರ್ತಾರೆ. ಅಷ್ಟೊಂದು ನೀವು ಹೋಗಬೇಕು.
ಆರ್ಮಿ ಅಗ್ನಿವೀರ ಟಿಯರಲ್ಲಿ ಇದ್ರಾಗ ನೀವು ಓಡ್ರಿ, ಕಾಂಪಿಟೇಷನ್ ಕೊಟ್ರಿ ಓಡ್ರಿ, ಮುಂದೆ ನಾನು ಬಿಡಕ್ಕೆ ಹೋಗ್ಬೇಡ್ರಿ, ಅವ್ನು ನಿಮ್ಮನ್ನು ಬಿಡಂಗಿಲ್ಲ, ಓಡ್ರಿ, ಒಬ್ಬನಿಗಿಂತ ಒಬ್ಬನ ಜಾಸ್ತಿ ಓಡ್ರಿ. ಇಲ್ಲಿ ನಿಮ್ಗೆ RFID ಹಾಕಿದ್ರು ಕೂಡ ನೀವು ಯಾಕೆ ಮತ್ತೊಬ್ರು ನೋಡಿ ಓಡ್ಬೇಕಾಗೈತಿ? ನಿಮ್ಮ ಟೈಮ್ ನಿಮ್ಮ ಕೈಯಾಗೈತಲ್ಲ, ನಿಮ್ಮ ಟೈಮ್ ನಿಮ್ಗೆ ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಅವ್ನು ಓಡಲಿ, ಅವ್ನು 20 ನಿಮಿಷ ಕ್ಲಿಯರ್ ಮಾಡಲಿ, ಅವ್ನು ಪ್ರಾಕ್ಟೀಸ್ ಜಾಸ್ತಿ ಮಾಡಿರ್ತಾನೆ ನಿಮ್ಗಿಂತ. ನಿಮ್ಮ ಪ್ರಾಕ್ಟೀಸ, ನಿಮ್ಮ ಎನರ್ಜಿ, ನೀವು ಓಡೋ ಕೆಪಾಸಿಟಿ ನೋಡ್ಕೊಂಡು ನೀವು ಓಡ್ರಿ. ಮತ್ತವ್ರ ಮೇಲೆ ಡಿಪೆಂಡಾಗಿ ನೀವು ಓಡಿದ್ರೆ ಅವ್ನು ಎಲ್ಲಾದ್ರೂ 4 ರೌಂಡ್ ನಿಂತು ಬಿಟ್ಟಂದ್ರೆ ಭಾಳ ಜನ ನೋಡಿದ್ದೀನಿ ನಾನು. ಯಾವ ವ್ಯಕ್ತಿ ಮಾಡಿದ್ದಾರೆ ಅಂತಂದ್ರೆ, ಒಬ್ಬರು ನೋಡಿ ಒಬ್ಬರು ಹುಡುಗರು ನಾ ಮುಂದೆ ನೀ ಮುಂದೆ ಅನ್ಕೊಂತ ಓಡಿ ಓಡಿ ಅವ್ನು ಮುಂದಿದ್ದವ ಏನು ಮಾಡ್ತಾನೋ ಫಾಸ್ಟ್ ಓಡವ 4 ರೌಂಡ್ ನಿಂತು ಬಿಡ್ತಾನೆ. ಇವ್ರು ಏನು ಮಾಡ್ದ ಆಮ್ಯಾಗ ಅದು ನೋಡೋಕೆ 16 ಮೀಟ್ರ್ ರನ್ನಿಂಗ್ ಅಲ್ಲ, 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ, ಆ TG ರನ್ನಿಂಗ್ ಅಲ್ಲ. ಓಕೆ, ಯಾರೂ ಈ ರೀತಿ ಗೊಂದಲಕ್ಕೆ ಒಳಗಾಗದೆ ಸರಿಯಾಗಿ ಹೆದರದೆ ಈಗ ಕೋಚಿಂಗ್ ಮಾಡಿಕೊಡ್ರಿ. ಕೋಚಿಂಗ್ ಮುಗಿಸ್ಕೊಳ್ರಿ. ಮುಗಿಸೋ ನಂತರ ಏನು ಮಾಡ್ರಿಪ್ಪ ಅಂತಂದ್ರೆ ಮಿನಿಮಮ್ 2 ತಿಂಗಳು ಅಥವಾ 3 ತಿಂಗಳು ಎಷ್ಟು ಸಾಧ್ಯ ಆಗೈತೆ ಅಷ್ಟು ಜಾಸ್ತಿ ವರ್ಕ್ ಮಾಡಿರಿ. ಡೈಲಿ 8 ತಾಸು ವರ್ಕ್ ಮಾಡಿರಿ. ಯಾವಾಗ ಜಾಬ್ ಆಗ್ತದೆ. ಒಂದು 14 ತಾಸು ಮಾಡೋದು, ಒಂದು 2 ತಾಸು ಮಾಡೋದು, ಒಂದು 1 ತಾಸು ಮಾಡೋದು, ಒಂದು ಟೂರ್ ಹೋಗೋದು, ಒಂದು ಸಾಲಿ ಹೋಗೋದು, ಒಂದು ಸೀಲ್ ಹೋಗೋದು. ಹಿಂಗೆ ಮಾಡಿರಿ ಅಂತಂದ್ರೆ ಜಾಬ್ ಆಗೋದಿಲ್ಲ, ಏನಾಗೋದಿಲ್ಲ. ಧಾರವಾಡಕ್ಕೋ ಎಲ್ಲೂ ಕೋಚಿಂಗ್ ಬಂದು ಕೋಚಿಂಗ್ ಎಲ್ಲ ಮುಗಿಸಿ ಎಕ್ಸಾಮ್ ಬರೆದು ಜಾಬ್ ಆಗ್ಲಾಕ ಮನೆಗೆ ಹೋಗ್ಬೇಕಾದ್ರೆ ಮುಖ ಇರೋದಿಲ್ಲ. ಸಾಕಷ್ಟು ಜನ ಅದಾರ ಮುಖ ತೋರಿಸ್ದೆ ಮನೆಗೆ ಹೋಗಾಗ್ಲಾಕ. ಮನೆಗೆ ಹೋದ್ರೆ ಹೆಂಗೆ ಮುಖ ತೋರಿಸೋದು ಅನ್ನೋದ್ರಿಂದ ಓದ್ಕೊತ ಕೂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಟ್ರೈ ಮಾಡಕತ್ತೀರಿ ನೀವು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೂ ಸ್ಕ್ಯಾಮ್ ಇಲ್ಲ, ಏನೂ ಇಲ್ಲ. ರೆಗ್ಯುಲರ್ ಕಾಲ್ಫಾರ್ಮ್ ಪ್ರತಿ 15 ದಿವ್ಸಕ್ಕೊಂದು ಸರ್ತಿ ನೋಡ್ರಿ, ಏನಾರೇ ಒಂದು ಕಾಲ್ಫಾರ್ಮ್ ಹಾಕ್ಯಾರ. ಸೆಂಟ್ರಲ್ ಗೌರ್ಮೆಂಟ್ ಏನು ಬೇಕಾದ ಕಾಲ್ಫಾರ್ಮ್ ಇರ್ತದೆ. BSF ಇರುತ್ತೆ, CISF, CRPF, ಆರ್ಮಿ, ಆ ಟ್ರೇಡ್ಸ್ಮನ್ನ, ಈ ಟ್ರೇಡ್ಸ್ಮನ್ನ ಸಿಕ್ಕಾಪಟ್ಟಿ ಕಾಲ್ಫಾರ್ಮ್ ಆಗ್ತಿರ್ತಾವೆ. ನೀವು ನೋಡಂಗೇ ಇಲ್ಲ. ನೋಡ್ರಿ, ನಮ್ಗೊಂದು ಕುಣ್ಬೇಡ್ರಿ. ನಿಮ್ಮ ಎಷ್ಟು ಏಜ್ ಇರ್ತದಲ್ಲ, ನಿಮ್ಗೆ ಏಜ್ ಬರೋ ಹಂಗಿತ್ತು, ನಿಮ್ಮ ಕ್ವಾಲಿಫಿಕೇಷನ್ ಅದಕ್ಕೆ ಅವೈಲೇಬಲ್ ಇತ್ತಂತಂದ್ರೆ ಪ್ರತಿಯೊಂದನ್ನು ಅಪ್ಲಿಕೇಶನ್ ಹಾಕ್ರಿ. ಯಾಕೆ ಹಾಕ್ರಿ ಅಂತಂದ್ರೆ SSGD ಕೋಚಿಂಗ್ ಮುಗಿಸಿರ್ತೀರಿ. SSGD ಬರುವಂಥ ಪೋರ್ಸ್ ಯಾವ? BSF, CRPF, CISF, ITBP, ಅಸ್ಸಾಂ ರೈಫಲ್, SSB ಹಿಂಗೆಲ್ಲ ಬರ್ತಾವೆ. ಅದ್ರ ಒಬ್ಬರು SSC ಬರೋ ಇವ ಸಪ್ರೇಟಾಗಿ ಟ್ರೇಡ್ಸ್ಮನ್ ಕರಿತಾರೋ ಇವನ್ನ. ಇದನ್ನು SSGD ಒಳಗೆ ಏನು ಬರ್ತಾವಲ್ಲ ಏನು ಪೋರ್ಸ ಅವನ್ನ CRPF, CISF ಇವನ್ನ ಮತ್ತು ಹೊಳೆ ಟ್ರೇಡ್ಸ್ಮನ್ ಕರಿತಾರೆ. ಸಿಲೆಬಸ್ ಎಲ್ಲ ಸೇಮ್ ಇರ್ತೈತಿ. ನೀವು SSGD ಸಿಲೆಬಸ್ ಎಲ್ಲ ನೋಡ್ತಾ ಇದ್ರೆ SSC, MTS ಎಲ್ಲ ಪ್ರತಿಯೊಂದು ಸಿಲೆಬಸ್ ಸೇಮ್ ಇರ್ತೈತಿ. GD ಮತ್ತು BSF, CRPF ಎಲ್ಲ ಸೇಮ್ ಸಿಲೆಬಸ್ ಇರುತ್ತೆ. ಒಂದು ಸರ್ತಿ ನೀವು ಪರ್ಫೆಕ್ಟಾಗಿ ಸಿಲೆಬಸ್ ಕವರ್ ಮಾಡಿ ಓದಿದ್ದ ಆದರೆ ಯಾವ ಬೇಕಾದ ಅಪ್ಲಿಕೇಶನ್ ಹಾಕಿದ್ರು ಯಾವ ಬೇಕಾದ ಎಕ್ಸಾಮ್ ಬರಿಬೋದು SSGD ಒಳಗೆ. ನೆನಪಿಟ್ಕೊಳ್ರಿ. ನೀವೆಲ್ಲರೂ SSGD ಮುಗಿಸಿ ಆದರೂ SS ಅಟ್ಟ ಬರಿಬೇಕು, ಇದು BSF ಕರ್ರ ಮತ್ತು BSF ಕೋಚಿಂಗ್ ತೊಗೋಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಒಂದೇ ಸರ್ತಿ ನೀವು ಕೋಚಿಂಗ್ ಮಾಡಿರಿ, ಆದ್ರೆ ಚೆಂದಂಗೆ ಕಲ್ತು ಬರಿ. ಸಿಕ್ಕಾಪಟ್ಟೆ ಅಪರ್ಚುನಿಟಿ ತವ ಇದನ್ನು ಟ್ರೈ ಮಾಡಿರಿ. ಈಗ ನೋಡಿರಿ, ಸ್ಟೇಟ್ ಗೌರ್ಮೆಂಟ್ ಒಳಗೆ ಯಾವ ಕಾಲ್ಫಾರ್ಮ್ ಇಲ್ಲ. ಈಗ ಏನು ಮಾಡೋದು? ಈಗ ಸಿಕ್ಕಾಪಟ್ಟೆ ಜನಕ್ಕೆ ಕೂತಲ್ಲಿ ಜೈನರಲ್ಲಿ ಪಾಪ ಕೂತು ವಿದ್ಯಾರ್ಥಿಗಳು ನೊಂದ್ಕೊಂಡಾರ. ಈಗ ಸಿಕ್ಕಾಪಟ್ಟಿ ಕೆಲವು ಜನಕ್ಕೆ ಮನೆಗೆ ಹೋಗೋಕ್ಕಾಗ್ತಿಲ್ಲ. ಯಾಕಾದ್ರೂ ಧಾರವಾಡಕ್ಕೆ ಬನ್ನಿ, ಏನಿದೆ ಇಲ್ಲಿ ಧಾರವಾಡದಲ್ಲಿ ಸುಮ್ಮನೆ ಅಂಥೇಳಿ ಈ ರೀತಿಯೆಲ್ಲ ಗೊಂದಲಗೊಳಗಾಕೊಂಡು ಓದಕತ್ತಾರ. ಓಕೆ, ಈ SSC ಬಗ್ಗೆ ಇಷ್ಟೆಲ್ಲ ಮಾಹಿತಿ ಆಯ್ತು. ಈಗ ಇನ್ನು ಚೆಂದಂಗೆ ಕೂತು ಓದ್ರಿ. ಇನ್ನು ಮತ್ತೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಕಮೆಂಟ್ಗಳು ಹಾಕಿರ್ರಿ, ನಿಮಗೆ ನಾನು ಆ ಮಾಹಿತಿಯನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.